ಹಲೋ ಫ್ರೆಂಡ್ಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು MS ವರ್ಡಲ್ಲಿ ಯಾವ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ನಾವು ಡಿಸೈನ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಈ ರೀತಿ ಹೊಸ ಪೇಜ್ ಬರುತ್ತೆ ಫ್ರೆಂಡ್ಸ್. ನಾವು MS ವರ್ಡ್ನ ಓಪನ್ ಮಾಡಿದರೆ ಈ ರೀತಿ ಹೊಸ ಪೇಜ್ ಬರುತ್ತೆ. ಸೊ ಆವಾಗ ನಾವು ಪೇಜ್ ಲೇಔಟ್ಗೆ ಹೋಗಿ ಇಲ್ಲಿ ಪೇಜ್ ಓರಿಯಂಟೇಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಲ್ಯಾಂಡ್ಸ್ಕೇಪ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಮಾರ್ಜಿನ್ ಅಂದರೆ ಇದು ಇಷ್ಟೊಂದು ಗ್ಯಾಪ್ ಇದೆ. ಸೊ ಮಾರ್ಜಿನ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂದರೆ ಮಾರ್ಜಿನಲ್ಲಿ ಹೋಗಿ ನ್ಯಾರೋನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇವಾಗ ಮಾರ್ಜಿನ್ ಕಮ್ಮಿ ಆಯಿತು. ಸೊ ನೆಕ್ಸ್ಟ್ ಬಂದು ನಾವು ಈ ಪೇಜ್ಗೆ ಒಂದು ಬಾರ್ಡರ್ನ ಹಾಕಬೇಕು ಫ್ರೆಂಡ್ಸ್. ಸೊ ಬಾರ್ಡರ್ ಹಾಕಬೇಕಂದ್ರೆ ಪೇಜ್ ಲೇಔಟಲ್ಲಿ ಪೇಜ್ ಬಾರ್ಡರ್ ಅಂತಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಬೇಕಾಗಿರ್ತಕ್ಕಂಥ ಬಾರ್ಡರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಯಾವ ವಿಡ್ತಲ್ಲಿ ಬೇಕು ನಮಗೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಸೊ ನಮಗೆ ಯಾವ ಕಲರ್ ಲೈನ್ ಬೇಕು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ತೋರಿಸ್ತಾ ಇದೆ ಅದು. ಓಕೆ, ಸೊ ಇವಾಗ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಾವು ಓಕೆ ಕೊಟ್ಟರೆ ಅದು ಪೇಜ್ಗೆ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ನಾವು ಇಲ್ಲಿ ಇನ್ಸರ್ಟಲ್ಲಿ ಹೋಗಿ ಶೇಪಲ್ಲಿ ಹೋಗಿ ಇಲ್ಲಿ ನಾವು ಟ್ರಯಾಂಗಲ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇದನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಡ್ರಾ ಮಾಡಿಕೊಂಡು ಇದನ್ನು ರೊಟೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ರೊಟೇಟ್ ಮಾಡಿಕೊಂಡು ಇದಕ್ಕೆ ಕಂಟ್ರೋಲ್-C, ನೆಕ್ಸ್ಟ್ ಬಂದು ಕಂಟ್ರೋಲ್-V, ಕಾಪಿ ಮತ್ತು ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಕಂಟ್ರೋಲ್-C ಅಂದರೆ ಕಾಪಿ ಆಗುತ್ತೆ, ಕಂಟ್ರೋಲ್-V ಅಂದರೆ ಪೇಸ್ಟ್ ಆಗುತ್ತೆ. ಓಕೆ, ಇದನ್ನು ಮತ್ತೆ ರೊಟೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಇದನ್ನು ತಗೊಂಡೋಗಿ ಇಲ್ಲಿ ಈ ಕಾರ್ನರಲ್ಲಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈ ಕಾರ್ನರಲ್ಲಿ ಸೆಟ್ ಮಾಡಿಕೊಂಡು ಇದನ್ನು ತೊಗೊಂಡ್ಬಂದು ಈ ಕಾರ್ನರಲ್ಲಿ ಸೆಟ್ ಮಾಡ್ಕೊಂಡು ಫ್ರೆಂಡ್ಸ್. ಓಕೆ, ಈ ರೀತಿ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕಲರ್ ಹಾಕೋಬೇಕು ಫ್ರೆಂಡ್ಸ್. ನಮ್ಗೆ ಬೇಕಾಗಿರ್ತಕ್ಕಂಥ ಕಲರ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ನಾವು ಇಲ್ಲಿ ಲೋಗೋ ಹಾಕಬೇಕು ಫ್ರೆಂಡ್ಸ್. ಸೊ ಲೋಗೋ ಹಾಕಬೇಕಂದ್ರೆ ನಾವು ಇನ್ಸರ್ಟಿಗೆ ಹೋಗಿ ಕ್ಲಿಪ್ ಆರ್ಟ್ ಅಂತ ಇದೆಯಲ್ಲ, ಸೊ ಪಿಕ್ಚರಿಂದ ನಾವು ಯಾವುದೇ ಇಮೇಜ್ನ ನಮ್ಮ ಸಿಸ್ಟಮಲ್ಲಿ ಇರೋದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾವಿಲ್ಲಿ ಸಿಸ್ಟಮಲ್ಲಿ ಇರೋದನ್ನು ಕ್ಲಿಪ್ ಆರ್ಟ್ ಅಂತಿದೆ ನೋಡಿ, ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಪ್ಯೂಟರ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಗೋ ಅಂತ ಕೊಟ್ಟರೆ ಈ ರೀತಿ ಕಂಪ್ಯೂಟರ್ ರಿಲೇಟೆಡ್ ಇಮೇಜ್ ಬರ್ತಾವೆ ಫ್ರೆಂಡ್ಸ್. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಿಕ್ಚರ್ ಶೇಪ್ ಅಂತಿದೆ ನೋಡಿ, ಪಿಕ್ಚರ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓರಲ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಪಿಕ್ಚರ್ ಬಾರ್ಡರ್. ನಾವು ಈ ಪಿಕ್ಚರ್ ಇದೆಲ್ಲ ಇದಕ್ಕೆ ಒಂದು ಬಾರ್ಡರ್ ಹಾಕಬೇಕು. ಸೊ ನೋಡ್ಬೋದು ನೀವು ಇದು ಪಿಕ್ಚರು ಈ ಟ್ರಯಾಂಗಲ್ ಬ್ಯಾಕ್ ಸೈಡ್ ಇದೆ. ಸೊ ಫ್ರಂಟ್ ಸೈಡ್ ತರಬೇಕಂದ್ರೆ ನಾವು ಇದರಲ್ಲಿ ಟೆಕ್ಸ್ಟ್ ರ್ಯಾಪಿಂಗ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಫ್ರಂಟ್ ಸೈಡ್ ಬಂದುಬಿಡುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಇದನ್ನು ಮೂವ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ನಾವು ನಮ್ಮ ಏನು ಸೆಂಟರ್ ಇದೆಯಲ್ಲ ಅದರ ನೇಮ್ ಬರಿಬೇಕಂದ್ರೆ ಫಸ್ಟು ಇನ್ಸರ್ಟಲ್ಲಿ ಹೋಗಿ
ವರ್ಡ್ ಆರ್ಟ್ ಅಂತಿದೆ ನೋಡಿ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೆರೈಟೀಸ್ ಆಫ್ ವರ್ಡ್ ಡಿಸೈನಲ್ಲಿ ಇರ್ತವೆ ಫ್ರೆಂಡ್ಸ್. ಸೊ ನಾವು ಫಸ್ಟ್ ಒನ್ ತೊಗೋಬೇಕು. ಫಸ್ಟ್ ಒನ್ ತೊಗೊಂಡು ಇಲ್ಲಿ ನಾವು ಎಂಟರ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಉದಯ್ ಉದಯ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಓಕೆ, ನಾವಿಲ್ಲಿ ಸೈಜ್ನ ಕಮ್ಮಿ ಇಟ್ಕೋಬೇಕು ಫ್ರೆಂಡ್ಸ್. ಸೊ ನಾನು 28 ಇಟ್ಕೋತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಓಕೆ ಕೊಟ್ಟು ಇದು ಬ್ಯಾಕ್ ಸೈಡ್ ಇದೆ ನೋಡಿ ಫ್ರೆಂಡ್ಸ್. ಇದು ಮೂವ್ ಆಗಲ್ಲ. ಅವಾಗ ನಾವು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಇದೆ ನೋಡಿ, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಇದು ಫ್ರಂಟ್ ಸೈಡ್ ಬಂದ್ಬಿಡುತ್ತೆ. ಸೊ ಇದನ್ನ ನಾವು ಈಸಿಯಾಗಿ ಮೂವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದನ್ನ ಸ್ವಲ್ಪ ಲಾರ್ಜ್ ಸೈಜಲ್ಲಿ ಸೆಟ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಕಲರ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈ ರೀತಿ. ಓಕೆ, ನೆಕ್ಸ್ಟ್ ಒಂದು ಈ ರೀತಿ ಕ್ರಜರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಸೆಂಟರ್ Ctrl+C ಹೊಡೆದ ಸೆಂಟ್ರಲ್ಲಿ ಅಲೈನ್ ಆಗುತ್ತೆ. ಸೊ ಇದನ್ನ ನಾವು ಸೈಡ್ನ ಇಲ್ಲಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಓಕೆ, ನೆಕ್ಸ್ಟ್ ಬಂದು ನೇಮ್. ಉದಯ್ ಕುಮಾರ್ ರಾಠೋಡ್. ಓಕೆ, ನೆಕ್ಸ್ಟ್ ಒಂದು ಫಾರ್ ಸಕ್ಸಸ್ಫುಲಿ completing diploma in computer application. Next ಬಂದು ಡೇಟ್.
ಎಸ್. ನೆಕ್ಸ್ಟ್ ಬಂದು ಡೈರೆಕ್ಟರ್. ಓಕೆ, ಇದನ್ನೆಲ್ಲ ನಾವು ಈಗ ನೀಟಾಗಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೋಡ್ಬೋದು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇದಕ್ಕೆ ಕಲರ್ ಕೊಟ್ಕೊಂಡು ಓಕೆ, ಇದಕ್ಕೊಂದು ಅಂಡರ್ಲೈನ್. ಸೊ ಎಲ್ಲ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಬೋರ್ಡಲ್ಲಿ ಮಾಡಿಕೊಂಡು ಓಕೆ, ಉದಯ್ ಕುಮಾರ್ ಅಂತಿದೆ ನೋಡಿ. ಸ್ವಲ್ಪ ಸ್ಟೈಲಿಶ್ ಆಗಿ ನಾವಿಲ್ಲಿ ಸ್ಟೈಲಿಶ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ ನೋಡಿ. ಸೊ ಇದನ್ನು ನಾವು ಇನ್ನೊಂದು ಡಿಸೈನಲ್ಲಿ ಇದಕ್ಕೆ ಒಂದು ಡಿಫ್ರೆಂಟ್ ಆದ ಕಲರ್ನ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸ್ವಲ್ಪ ಲುಕ್ ಆಗಿ ಕಾಣಬೇಕಂದ್ರೆ ನಾವು ಇದನ್ನ ಕಲರ್ ಹಾಕೋಬೇಕು ಫ್ರೆಂಡ್ಸ್. ಓಕೆ, ಈ ರೀತಿ ಇದನ್ನ ಸ್ವಲ್ಪ ಮುಂದಗಡೆ ಮೂವ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಇನ್ಸರ್ಟ್ ಹೋಗಿ ಶೇಪ್ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೈನ್ ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈ ರೀತಿ. ಓಕೆ, ಇಲ್ಲೊಂದು ಸಿಂಬಲ್ ಹಾಕ್ಬೇಕು ನಾವು. ಸೊ ಸಿಂಬಲ್ ಹಾಕ್ಬೇಕಂದ್ರೆ ಇನ್ಸರ್ಟ್ ಅಲ್ಲಿ ಹೋಗಿ ಶೇಪ್ ಅಲ್ಲಿ ಹೋಗಿ ಇಲ್ಲಿ ಸ್ಟಾರ್ನ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಇನ್ಸರ್ಟ್ ಅಲ್ಲಿ ಹೋಗಿ ಶೇಪ್ ಅಲ್ಲಿ ಹೋಗಿ ಈ ರೀತಿ ಶೇಪ್ ಇರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಾರಿ, ಇದೆಲ್ಲ ಇನ್ಸರ್ಟ್ ಇನ್ನು ಬೇರೆ ಇರೋದು. ಸೊ ಮತ್ತೆ ಶೇಪ್ ಅಲ್ಲಿ ಹೋಗಿ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅದನ್ನು ಡ್ರಾ ಮಾಡಿಕೊಂಡು ಇಲ್ಲಿ ರೊಟೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ರೊಟೇಟ್ ಮಾಡಿಕೊಂಡು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಂಟ್ರೋಲ್ ಸಿ ಹೊಡೆದ್ರೆ ಕಾಪಿ ಆಗುತ್ತೆ. ಸೈಡ್ ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್ ಬಿ ಹೊಡೆದ್ರೆ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನ ನಾವು ರೊಟೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ರೊಟೇಟ್ ಮಾಡಿ ಇಲ್ಲಿ ಆ್ಯಡ್ ಅಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಫಾರ್ಮೆಟ್ ಅಲ್ಲಿ ಹೋಗಿ ಇಲ್ಲಿ ಸೆಂಡ್ ಟು ಬ್ಯಾಕ್ ಅಂತಿದೆ ನೋಡಿ, ಅದನ್ನು ಬ್ಯಾಕ್ ಸೈಡ್ ಕಳಿಸೋದು. ಮತ್ತೆ ಫಾರ್ಮೆಟ್ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಟು ಬ್ಯಾಕ್ ಅಂತ ಹೋಗೋದು ಫ್ರೆಂಡ್ಸ್. ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಕಲರ್ ಫಿಲ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ನಮ್ಗೆ ಬೇಕಾಗಿರ್ತಕ್ಕಂಥ ಕಲರ್ನ ನಾವಿಲ್ಲಿ ಆ್ಯಡ್ ಅಪ್ ಮಾಡ್ಕೋಬಹುದು. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಲರ್ ಕೊಟ್ಕೊಂಡು ಸೊ ಇದರಲ್ಲಿ ಒಂದು ಸ್ಮಾಲ್ ಸರ್ಕಲ್ ಹಾಕಬೇಕು ಅಂದರೆ ಇನ್ಸರ್ಟ್ ಹೋಗಿ ಮತ್ತೆ ಶೇಪ್ ಅಲ್ಲಿ ಹೋಗಿ ಇಲ್ಲಿ ಸರ್ಕಲ್ ಶೇಪ್ನ ತಗೊಂಡು ಈ ರೀತಿ
ಈ ರೀತಿ ಕಲರ್ ನಮ್ಗೆ ಬೇಕಾಗಿರ್ತಕ್ಕಂಥ ಕಲರ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ರೀತಿ ಚಾರ್ಜ್ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.